ಓಂ ಧರಣಿ ಗರ್ಭಸಂಭೂತಂ ವಿದ್ಯುತ್ ಕಾಂತಿಂ ಸಮಾವಸಂ ಕುಮಾರಂ ಶಕ್ತಿಯಸ್ತಂ ಚ ತಮಂಗಳಂ ಪ್ರಣಮಾಮ್ಯಹಂ. ಓಂ ಕುಜದೇವತಾಭ್ಯೋ ನಮಃ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ಇಂದು ಸಂಧಿಕಾಲ ಎಂದರೇನು, ಸಂಧಿಕಾಲ ಯಾವ ರೀತಿ ನೋಡ್ಕೋಬೇಕಪ್ಪ ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ಸಂಧಿಕಾಲ ಅಂತಂದ್ರೆ ಒಂದು ದಶೆಯಿಂದ ಒಂದು ದಶೆ ಮುಕ್ತಾಯ ಆಗಿ ಮತ್ತೊಂದು ದಶೆ ಪ್ರಾರಂಭ ಆದಾಗ ಇದನ್ನ ಸಂಧಿಕಾಲ ಅಂತಾರೆ. ಈ ಒಂದು ಸಂಧಿಕಾಲದಲ್ಲಿ ನಾವು ಯಾವ ರೀತಿ ದೋಷಗಳನ್ನ ನಿವಾರಣೆ ಮಾಡ್ಕೋಬೇಕಪ್ಪ ಅಂತ ನೋಡ್ತಾ ಹೋಗೋಣ. ಅದರಲ್ಲೂ ಸಂಧಿಕಾಲಗಳು ಏನ್ ಸಂಧಿಕಾಲ ಯಾವ ರೀತಿ ಇರುತ್ತೆ ಅಂತ ನೋಡೋದಕ್ಕಿಂತ ಮುಂಚಿತವಾಗಿ ಎಷ್ಟು ಸಂಧಿಕಾಲಗಳಿದೆ ಅಂತ ನೋಡೋಣ. ಒಂದು ಕುಜ ರಾಹು ದಶಾ ಸಂಧಿಕಾಲ, ಎರಡನೇದು ಶುಕ್ರಾದಿತ್ಯ ದಶಾ ಸಂಧಿಕಾಲ, ಮೂರನೇದು ರಾಹು ಬೃಹಸ್ಪತಿ ದಶಾ ಸಂಧಿಕಾಲ ಅಂತೇಳಿ ಮೂರು ಸಂಧಿಕಾಲಗಳಿರ್ತವೆ. ಆ ಮೂರು ಸಂಧಿಕಾಲಗಳೇ ನಾವು ಮೂರು ಗಂಡಾಂತರಗಳು ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ. ನೋಡಿ, ಒಂದು ಸಂಧಿಕಾಲಗಳಿಗೆ ನಾವು ಶಾಂತಿ ಮಾಡ್ಕೊಂಡಿದ್ದೆ ಆದ್ರೆ ಸಮಸ್ಯೆಗಳಿಂದ ನಾವು ದೂರ ಇರ್ಬೋದು. ಆಗ ನಮ್ಮ ಸಮಸ್ಯೆಗಳಿಗೆ ಒಂದು ಮುಕ್ತಿ ಸಿಗುತ್ತೆ ಅಂತ ಪರಿಗಣನೆ ತಗೋಬೇಕು. ನೋಡಿ, ಸಂಧಿಕಾಲ ನೋಡ್ಬೇಕಾದ್ರೆ ಮೊದಲು ನಮ್ಗೆ ನಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ ನಿಖರವಾಗಿ ಗೊತ್ತಿದ್ದು, ನಮ್ಮ ಜಾತಕ ಗೊತ್ತಿದ್ದಾಗ ನಾವು ಸಂಧಿಕಾಲ ಇಲ್ಲ, ಅವ್ರಿಗೆ ಸಂಧಿಕಾಲಗಳು ನೋಡೋದಕ್ಕೆ ಆಗೋದೇ ಇಲ್ಲ. ಕೆಲವ್ರು ಹೇಳ್ತಾರೆ, ಕೆಲವರು ಜ್ಯೋತಿಷ್ಯರು ಹೇಳ್ತಾರೆ, ನಿಮ್ಗೆ ಗಂಡಾಂತರ ಇದೆ, ನಿಮ್ಗೆ ಈ ರೀತಿ ಸಮಸ್ಯೆ ಇದೆ ಅಂತ. ಯಾವ ರೀತಿ ಪ್ರಿಡಿಕ್ಷನ್ ಮಾಡ್ತಾರೆ ಅವರು? ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇಲ್ದಿದ್ದು ಯಾವ ಸಂಧಿ ನಡೀತಿದೆ, ಯಾವ ದಶ ನಡೀತಿದೆ, ಯಾವ ಅಂತರ್ದಶೆ ನಡೀತಿದೆ, ಯಾವ ಅಂತರ್ಭುಕ್ತಿ ನಡೀತಿದೆ ಅಂತ ನೋಡೋದಕ್ಕಾಗೋದೇ ಇಲ್ಲ. ಹೆಸರು ಇಟ್ಕೊಂಡಿರ್ತಾರೆ, ಹೆಸರಿನ ನಕ್ಷತ್ರ, ನಕ್ಷತ್ರದ ಮೇಲೆ ಚಂದ್ರನ ಆಧಾರದ ಮೇಲೆ ರಾಶಿ ಪರಿಗಣನೆ ತಗೊಂಡು ಶಾಸ್ತ್ರ ಹೇಳ್ತಕ್ಕಂಥದ್ದಷ್ಟು ನಿಖರವಾಗಿರೋದಿಲ್ಲ. ಎಕ್ಸಾಕ್ಟ್ ಆಗಿ ಅವರ ಪೂರ್ಣವಾದಂತ ಜಾತಕ ಹೇಳೋದಕ್ಕಾಗಲ್ಲ. ಸುಮ್ಮನೆ ಗಿಳಿಶಾಸ್ತ್ರ, ಯಾವ್ದೋ ದೊಂಬರಾಟ ಶಾಸ್ತ್ರ ಹೇಳ್ದಂಗೆ ಹೇಳ್ಬೋದು ಅಷ್ಟೇ ಹೊರತು ಸಂಪೂರ್ಣ ನಿಮ್ ಶಾಸ್ತ್ರ ಬೇಕು ಅಂತಂದ್ರೆ, ಸಂಪೂರ್ಣ ನಿಮ್ಮ ಹಣೆ ಬರ ನೀವು ನೋಡ್ಕೋಬೇಕಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಎಲ್ಲ ರಚನೆ ಆಗಿರ್ತಕ್ಕಂಥ ಲಗ್ನ ಕುಂಡಲಿ ಇದೆಯಲ್ಲ, ಜನ್ಮ ಕುಂಡಲಿ, ಅದೇ ನಿಮ್ಮ ಹಣೆ ಬರ. ಆ ಹಣೆ ಬರದಲ್ಲಿ ಯಾವ ಗ್ರಹಗಳು ಎಲ್ಲೆಲ್ಲಿ ಸ್ಥಿತನಾಗಿದ್ದಾನೆ, ಯಾವ ಫಲಾಫಲಗಳಿದೆ ಅಂತಕ್ಕಂಥದ್ದು ನಿಖರವಾಗಿ ಗೊತ್ತಾಗುತ್ತೆ. ಆಗ ನಿಮ್ಗೆ ಸಂಪೂರ್ಣ ಜಾತಕ ನೋಡ್ಬೋದು. ಅದು ಬಿಟ್ಟು ಬರೀ ಹೆಸರು ಮೇಲೆ ಹೇಳಿದಾಗ ನಿಖರವಾಗಿ ಬರೋದಿಲ್ಲ, ಅದು ನೆನಪಲ್ಲಿ ಇಟ್ಕೊಬೇಕು. ಈಗ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇದ್ರೆ ಯಾವ ದಶ ನಡೀತಿದೆ, ಯಾವ ಭುಕ್ತಿ ನಡೀತಿದೆ, ಯಾವ ಅಂತರ್ಭುಕ್ತಿ ನಡೀತಿದೆ, ಯಾವ ಸಂಧಿಕಾಲ ನಡೀತಿದೆ, ಯಾವ ಗ್ರಹಕ್ಕೆ ಶಾಂತಿ ಮಾಡ್ಕೊಬೇಕು ಅಂತಕ್ಕಂಥದ್ದು ನೋಡೋದಕ್ಕಾಗುತ್ತೆ. ಅದರಲ್ಲೂ ಈ ಮೂರು ಸಂಧಿಕಾಲಗಳಲ್ಲಿ ಈಗ ನಾವು ಮೊದಲನೇದಾಗಿ ಕುಜ ರಾಹು ದಶಾ ಸಂಧಿಕಾಲ, ಕುಜ ರಾಹು ದಶಾ ಸಂಧಿಕಾಲ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನೋಡಿ, ಒಂದು ದಶೆಯಿಂದ ಮತ್ತೊಂದು ದಶೆಗೆ, ಒಂದು ದಶೆ ಮುಕ್ತಾಯ ಆಗಿ ಮತ್ತೊಂದು ದಶೆ ಪ್ರಾರಂಭ ಆದಾಗ ಅದನ್ನ ಸಂಧಿಕಾಲ ಅಂತಾರೆ. ನೋಡಿ, ಇದು ಕುಜ ದಶೆ. ಕುಜ ದಶೆ ನಂತರ ರಾಹು ದಶೆ ಬರ್ತದೆ. ಈ ಸೆಂಟ್ರಲ್ ಇರ್ತಕ್ಕಂಥದ್ದು ಸಂಧಿಕಾಲ. ಈ ಒಂದು ವರ್ಷಕಾಲ ಸಂಧಿಕಾಲ. ಈಗ ರಾಹು ದಶೆ ಮುಕ್ತಾಯ ಆಗಿ ಕುಜ ಪ್ರಾರಂಭ ಆದಾಗ ಒಂದು ವರ್ಷದ ಮುಂಚಿತವಾಗಿ ಇದಕ್ಕೊಂದು ಶಾಂತಿ ಮಾಡ್ಕೊಂಡು, ಕುಜ ದಶೆ 7 ವರ್ಷ, ರಾಹು ದಶೆ 18 ವರ್ಷ. ಕುಜ ದಶೆಯ ಕಡೆಯ 6 ತಿಂಗಳು, ರಾಹು ದಶೆಯ ಪ್ರಾರಂಭದ 6 ತಿಂಗಳು, ಅಂದ್ರೆ ಒಟ್ಟಾರೆ 1 ವರ್ಷಗಳ ಕಾಲ ಗಣನೆ ತಗೊಬೇಕು. ಇದೊಂದು ಸಂಧಿಕಾಲ ಅಂತಾರೆ. ನೋಡಿ, ಕುಜ ದಶೆ 7 ವರ್ಷ, ರಾಹು ದಶೆ 18 ವರ್ಷ. ಕುಜ ದಶೆಯ ಕೊನೆಯ 6 ತಿಂಗಳು, ರಾಹು ದಶೆಯ ಪ್ರಾರಂಭದ 6 ತಿಂಗಳು ನಾವು ಸಂಧಿಕಾಲ ಅಂತ ಪರಿಗಣನೆ ಮಾಡ್ತೀರಿ. ನೋಡಿ, ಇದಕ್ಕೆ ಸಂಧಿ ಇದೆಯಾ, ಗ್ಯಾಪ್ ಇದೆಯಾ, ಅದನ್ನ ಸಂಧಿಕಾಲ ಅಂತಾರೆ. ಇದೊಂದು ಗಂಡಾಂತರ. ಇಲ್ಲಿ ಬರ್ತಕ್ಕಂಥ ಇಲ್ಲಿ ಸೆಂಟ್ರಲ್ಲಿ ಬೀಳ್ಬೋದು, ಹೇಳ್ಬೋದು, ಅಪಘಾತಗಳಾಗ್ಬೋದು, ಕಾಯಿಲೆ ಬರ್ಬೋದು, ತುತ್ತಾಗ್ಬೋದು. ಇದನ್ನ ಸಂಧಿಕಾಲ ಅಂತಾರೆ. ಇದು ಗಂಡಾಂತರ ಅಂತಾರೆ. ಒಬ್ಬ ಮನುಷ್ಯನಿಗೆ 3 ಗಂಡಾಂತರಗಳು ಬರ್ತದೆ. ಆ ಗಂಡಾಂತರಗಳೇ ಸಂಧಿಕಾಲ ಅಂತಾರೆ. 3 ಅದೃಷ್ಟಗಳು ಬರ್ತದೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಸಂಧಿಕಾಲಗಳು, ಸಂಧಿಕಾಲಗಳು ಯಾವ ರೀತಿ ನಾವು ಶಾಂತಿ ಮಾಡ್ಕೋಬೇಕು, ಯಾವ ರೀತಿ ನೋಡ್ಕೋಬೇಕು ಅಂತ ನೋಡ್ಕೊಂಡಿದ್ದಾಯ್ತು. ಗಳು, ಅವಘಡಗಳು, ಕಷ್ಟಗಳು, ನಷ್ಟಗಳು, ಆರೋಗ್ಯದಲ್ಲಿ ಏರುಪೇರುಗಳು ಇದೆಲ್ಲ ಬರ್ತಕ್ಕಂಥದ್ದಿದೆ. ಈ ಒಂದು ಸಂಧಿಕಾಲ ನಿಮ್ಮ ಜಾತಕಗಳಲ್ಲಿ ಯಾವಾಗ ಬರುತ್ತೆ ಅಂತ ನಾವು ಮೊದಲೇ ನೋಡಿ ಇಟ್ಕೋಬೇಕು, ಅದಕ್ಕೆ ಶಾಂತಿ ಮಾಡ್ಕೋಬೇಕು. ಕುಜ ಅಂತಂದ್ರೆ ಏನು? ರಕ್ತಕಾರಕ, ಕೋಪಕಾರಕ, ಜಗಳಗಳು ಮಾಡ್ತಕ್ಕಂಥವನು, ಅಪಘಾತಗಳು ಮಾಡ್ತಕ್ಕಂಥವನು, ಮೂಳೆ ಮುರಿಯುವಂತ ಪ್ರಸಂಗಗಳು ಬರ್ಬೋದು, ವಾಹನ ಚಲನಲ್ಲಿ ಅಪಘಾತಗಳಾಗುವಂತ ಚಾನ್ಸಸ್ ಇರ್ಬೋದು, ಅಥವಾ ಅಗ್ನಿ ಅವಘಡಗಳಾಗುವಂತ ಚಾನ್ಸಸ್ ಇರುತ್ತೆ. ಈ ಒಂದು ರಾಹು ಕಾರಕತ್ವ, ಕ್ರೂರ ಗ್ರಹ ಇರ್ತಕ್ಕಂಥ ರಾಹು, ನೋಡಿ, ಕುಜನಿಗೆ ಮತ್ತೆ ರಾಹುಗೆ ಶತ್ರುಗಳವರು, ಅವ್ರಿಗೆ ಆಗೋದಿಲ್ಲ. ರಾಹು ಕಾರಕತ್ವ ಏನಪ್ಪಾ ಅಂತಂದ್ರೆ, ರಾಹು ಅಂತಂದ್ರೆ ಭ್ರಮೆಯಲ್ಲಿ ಇರ್ತಕ್ಕಂಥವನು. ರಾಹು ಮಾಯಕಾರಕ, ಭ್ರಮೆಕಾರಕ, ಛಾಯಾಗ್ರಹ ಆಗಿರೋದ್ರಿಂದ ಹೇಳಿದ್ರೆ ತುಂಬಾನೇ ಇದೆ ಬಿಡಿ. ರಾಹು ಕಾರಕತ್ವ ಏನಪ್ಪಾ ಅಂತಂದ್ರೆ ಭಯದ ಭೀತಿ ವಾತಾವರಣದಲ್ಲಿ ಇರ್ತಕ್ಕಂಥವನು, ಭ್ರಮೆಯಲ್ಲಿ ಬದುಕ್ತಕ್ಕಂಥದ್ದು, ಮಾಯಾಲೋಕದಲ್ಲಿ ಇದ್ದಂಗೆ ಇರ್ತಾರೆ.
ಆಕಸ್ಮಿಕವಾಗಿ ಇದಕ್ಕಿದ್ದಂಗೆ ಬಾಧೆ ಬಂದ್ಬಿಡ್ತದೆ, ಇದಕ್ಕಿದ್ದಂಗೆ ಕಷ್ಟ ಬರ್ತಕ್ಕಂಥದ್ದು. ಚೆನ್ನಾಗೇ ಇರ್ತದೆ, ಏನಪ್ಪ ಹಿಂಗಾಗೋಯ್ತು, ಆರೋಗ್ಯ ಚೆನ್ನಾಗಿರುತ್ತೆ, ಇದಕ್ಕಿದ್ದಂಗೆ ಯಾವ್ದೊಂದು ಕಾಯಿಲೆ ಆಕಸ್ಮಿಕವಾಗಿ ಬರುತ್ತೆ. ಅಂದ್ರೆ ಆಕಸ್ಮಿಕ ಬಾಧೆ, ಆಕಸ್ಮಿಕ ಕಷ್ಟ ನಷ್ಟಗಳು, ಆಕಸ್ಮಿಕವಂತ ಅವಘಡಗಳು ನಡೀತಕ್ಕಂಥದ್ದು ರಾಹುವಿನ ಕಾರಕತ್ವ. ರಾಹು ಭ್ರಮೆಯ ಕಾರಕತ್ವ. ಈಗ ನೋಡಿ, ಯಾರಿಗೋ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತಪ್ಪ ಅಂತಂದ್ರೆ ಆ ಒಂದು ಸ್ಯಾಡ್ ನ್ಯೂಸ್ ಕೇಳಿದ ತಕ್ಷಣ ಇವ್ರಿಗೆ ಭ್ರಮೆ, ಆ ಲೋಕಕ್ಕೆ ಹೋಗ್ಬಿಡ್ತಾರೆ, ನಮ್ಗಾಗ್ಬಿಡುತ್ತೇನೋ, ಅವ್ರಿಗೆ ಯಾರಿಗೂ ಅಪಘಾತ ಆಯ್ತು, ಅಯ್ಯೋ ನಮ್ಗಾಗುತ್ತೇನೋ ಅಂತ ಭಯ ಭೀತಿ ವಾತಾವರಣ, ಮನುಷ್ಯ ಅಂತ ಇರೋದಿಲ್ಲ, ಭ್ರಮೆ ಲೋಕದಲ್ಲಿ ಇರ್ತಾರೆ. ಈ ಒಂದು ಸಂಧಿ ಕಾಲ ನಡೀತಾ ಇರ್ಬೇಕಾದ್ರೆ ಹಂಗ ಅನ್ಸ್ತಾ ಇರುತ್ತೆ ಅವ್ರಿಗೆ. ಆ ರೀತಿ ಅವರಿಗೆ ಆಲೋಚನೆಗಳು ಬರುತ್ತೆ. ಆ ಬ್ಯಾಡ್ ನ್ಯೂಸ್ ಸ್ಯಾಡ್ ನ್ಯೂಸ್ ಏನಾದ್ರು ನೀವು ಕೇಳಿದ್ದಾದ್ರೆ ನೀವೇ ಆ ರೀತಿ ಕಲ್ಪನೆಗೆ ಭ್ರಮೆಗೆ ಹೋಗ್ಬಿಟ್ಟು ಅಯ್ಯೋ ನನ್ಗೂ ಆಗ್ಬೋದೇನೋ ಅಂತೇಳಿ ಭಯ ಬರುತ್ತೆ. ಈ ಒಂದು ರಾಹುವಿನ ಸಂಧಿ ಕಾಲದಲ್ಲಿ ಆಗ್ತಕ್ಕಂಥ ಲಕ್ಷಣಗಳು. ರಾಹು ದುಷ್ಟ ಅಭ್ಯಾಸಗಳು ಒಳಗಾಗ್ತಕ್ಕಂಥದ್ದು, ದುಷ್ಟ ದುರಾಲೋಚನೆಗಳು ಹೋಗ್ತಕ್ಕಂಥದ್ದು. ನೋಡಿ, ನಮ್ಮ ಯಜಮಾನ್ರು ಕುಡಿತಾನೆ ಇರ್ಲಿಲ್ಲ, ಈಗ ಕುಡಿಯೋದಕ್ಕೆ ಪ್ರಾರಂಭ ಮಾಡ್ಬಿಟ್ಟವ್ರೆ. ಈಗ ಇವ್ರು ಅಂತ ಕೆಲಸಗಳು ಮಾಡ್ತಾನೆ ಇರ್ಲಿಲ್ಲ, ಇಂಥ ಒಂದು ಕೆಟ್ಟ ದುರಾಲೋಚನೆ ಕೆಲಸಗಳು ಮಾಡ್ತಿದ್ದಾರೆ, ಇತ್ತೀಚೆಗೆ ಯಾಕೋ ಏನೋ ಒಂಥರ ಆಡ್ತಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ರಾಹುವಿನ ಪ್ರಭಾವ. ನೆಗೆಟಿವ್ ಥಾಟ್ಸ್ ಅವ್ರಿಗೆ ಬರುತ್ತೆ, ಒಂದು ಭ್ರಮೆಯಿಂದ, ಭಯದಿಂದ, ಮಾನಸಿಕ ಖಿನ್ನತೆಗೊಳಗಾಗೋದು, ಡಿಪ್ರೆಷನ್ಗೆ ಹೋಗೋದು, ಸ್ವಲ್ಪ ಏನೋ ಮನಸ್ಸಿಗೆ ಬೇಜಾರಾಕೋದು, ಮನಸ್ತಾಪ, ನನಗೆ ಯಾರು ಇಲ್ಲ, ನನ್ಗೆ ಏನಪ್ಪಾ, ನಾನು ಒಬ್ಬನೇ ಇದ್ದೀನಲ್ಲ, ಒಬ್ಬಂಟಿ ಅಲ್ಲಪ್ಪ ಅಂತೇಳಿ ಎಲ್ಲ ಇದ್ರೂ ಸಹ ಇವ್ರಿಗೆ ಭಯ ಆಗಿ ಭ್ರಮೆಯಿಂದ, ಒಂದು ಮಾಯೆಯಿಂದ ಸ್ವಲ್ಪ ಅವಘಡಗಳಾಗತಕ್ಕಂಥದ್ದು ಇರುತ್ತೆ. ಇದು ಕುಜ ಮತ್ತೆ ರಾಹು ಸಂಧಿ, ಕುಜ ಕಾರಕತ್ವ ರಾಹು ಕಾರಕತ್ವ, ಇದು ಮಿಂಗಲ್ ಆಗಿ ನಿಮ್ಗೆ ಸಂಧಿ ಕಾಲದಲ್ಲಿ ಅವಘಡಗಳಾಗುವಂಥದ್ದು ಇರುತ್ತೆ. ಅದೇ ಈ ಒಂದು ಸಂಧಿ ಕಾಲದಲ್ಲಿ ನಾವ್ ಯಾವ ರೀತಿ ಎಚ್ಚರಿಕೆ ಇರ್ಬೇಕಪ್ಪ ಅಂದ್ರೆ, ಈ ಒಂದು ಸಂಧಿ ಕಾಲಗಳಲ್ಲಿ ಯಾವತ್ತಷ್ಟೇನೆ ವಾಹನ ಚಲಾಯಿಸ್ಬೇಕಾದ್ರೆ ಹುಷಾರಾಗಿರ್ಬೇಕು. ಯಾವುದೇ ಒಂದು ಸಾಹಸಮಯ ಅಂತ ಕೆಲಸಗಳು ಮಾಡಕ್ ಹೋಗ್ಬಾರ್ದು. ನಮ್ ಕೈಲಿ ಆಗಿಲ್ಲ ಅಂದ್ರೆ ಅದನ್ನ ಮಾಡಕ್ ಹೋಗ್ಬಾರ್ದು. ಒಂದು ಮರ ಹತ್ಬಿಡೋದು, ನಾನು ಹಾಕ್ತೀನಿ ನೋಡೋಣ ಅಂತ, ಒಂದು ಬಿಲ್ಡಿಂಗ್ ಅಲ್ಲಿಂದ ನಾನು ಜಂಪ್ ಮಾಡ್ತೀನಿ ನೋಡೋಣ ಅಂತ ಟ್ರೈ ಮಾಡಕ್ ಹೋಗೋದು, ಆ ರೀತಿ ಮಾಡಿಸ್ತಾನೆ. ಭ್ರಮೆಯಲ್ಲಿರ್ತಾನೆ ರಾಹು. ಕುಜ ಸಾಹಸ ಮಾಡ್ಸಕ್ ಹೋಗ್ತಾನೆ. ಹಾಗೆ ಮಾಡಿ ಸ್ವಲ್ಪ ನೋಡಿ, ವೆಹಿಕಲ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ಅವ್ರಿಗಿಂತ ಬೇಗ ಹೋಗ್ಬೇಕು ಅಂತೇಳಿ ರ್ಯಾಶ್ ಆಗಿ ಅವ್ರ ಕೋಪ ಬರ್ತದೆ, ಮಾಡಕ್ ಹೋಗ್ತಾನೆ, ಅಲ್ಲಿ ಮತ್ತೆ ಫೈಲೂರ್ ಆಗ್ತಾನೆ, ಅವಘಡಗಳಾಗ್ತದೆ. ಈ ಒಂದು ಗ್ರಹಗಳು ನಮ್ಮ ಮೇಲೆ ಪ್ರಭಾವ ಬೀಳ್ತದೆ. ಯಾವತ್ತೋ ಈ ರೀತಿ ಗಾಡಿ ಓಡಿಸ್ತವನೇ ಅಲ್ಲ ಅವನು, ಆದ್ರೆ ಹೋಗಿ ಅವತ್ತ ಮನಸ್ಸು ಚೇಂಜ್ ಆಗಿ ಓಡಿಸಿ ಬೀಳ್ತಾನೆ. ಅದಕ್ಕೆ ಮೂಲ ಕಾರಣ ರಾಹು ಮತ್ತೆ ಕುಜ. ಕುಜ ಅಂತ ಅದೇ ರೀತಿಯಾಗಿ ಯಾವುದೇ ಒಂದು ಕಲಹಗಳಿಗೆ, ಜಗಳಗಳಿಗೆ ಹೋಗ್ಲೇಬಾರ್ದು. ಆರೋಗ್ಯದ ಕಡೆ ಗಮನ ಕೊಡ್ಬೇಕು. ಆರೋಗ್ಯ ಅಂದ್ರೆ ರಾಹು ಅಂತಂದ್ರೆ ರಕ್ತಕಾರಕ, ಕುಜ ಅಂತಂದ್ರೆ ಕಟ್ ಮಾಡ್ತಕ್ಕಂಥವನು. ನೋಡಿ, ನಿಮ್ಮ ರಕ್ತ ಸಂಚರಣೆ ಮಾಡ್ಬೇಕಂದ್ರೆ ಹೃದಯ ಸ್ತಬ್ಧ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು ಈ ಒಂದು ಸಂಧಿ ಕಾಲಗಳಲ್ಲೇ. ದಯವಿಟ್ಟು ಇದನ್ನ ನೆನಪಲ್ಲಿ ಇಟ್ಕೊಬೇಕು. ಆಗ ಆರೋಗ್ಯದ ಕಡೆ ಗಮನ ಕೊಟ್ಟು ಯೋಗ ಮಾಡ್ತಕ್ಕಂಥದ್ದು, ವಾಕಿಂಗ್ ಮಾಡ್ತಕ್ಕಂಥದ್ದು, ದೇಹದ ಮಾಡ್ಕೊಂಡು ಸ್ವಲ್ಪ ಡಯಟ್ ಮಾಡ್ಕೊಂಡು ಆರೋಗ್ಯದ ಕಡೆ ಗಮನ ಇರಬೇಕು. ಒಂದು ಸಂಧಿ ಕಾಲಗಳಲ್ಲಿ ದೇಹನ ದಂಡಿಸಿ ಹುಷಾರಾಗಿ ಇಟ್ಕೋಬೇಕು. ಅದ್ರಲ್ಲೂ ಯಾರಾದ್ರೂ ಮಕ್ಕಳು ಮಾಡ್ಕೊಬೇಕಾದ್ರೆ ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೋಬೇಕು. ನಿಮ್ಮ ಸಂಧಿ ಕಾಲಗಳಲ್ಲಿ ದಯವಿಟ್ಟು ಇನ್ನೊಂದು ಜನ್ಮಕ್ಕೆ ಜೀವ ಕೊಡುವಂತ ಕೆಲಸಗಳು ಮಾಡಬೇಡಿ. ಪಾಪ ಮಾಡ್ಕೊಬೇಕು, ಸಂತಾನದ ಬಗ್ಗೆ ಬೇಕಂತೇಳಿ ಒಂದು ಸಂಧಿ ಕಾಲಗಳಲ್ಲಿ ಏನಾದ್ರೂ ಮಕ್ಕಳು ಮಾಡ್ಕೊಂಡ್ರೆ ನಿಮಗೆ ಆಪತ್ತು, ಅಪಾಯದಲ್ಲಿ ಸಿಕ್ಕಾಕೊಂತೀರ ವೀಕ್ಷಕರೇ. ಯಾರಿಗೆ ಸಂಧಿ ಕಾಲ ನಡೀತಾ ಇರ್ತಾರೆ ಅಥವಾ ಗಂಡ ಅಥವಾ ಹೆಂಡತಿಗೆ ಯಾರಾದ್ರೂ ಸಂಧಿ ಕಾಲ ನಡೀತಾ ಇದ್ರೆ ಅವ್ರ ಜೀವಕ್ಕೆ ಅಪಾಯ ಆಗ್ತದೆ. ಇದನ್ನ ನೆನಪಲ್ಲಿ ಇಟ್ಕೋಬೇಕು. ಈ ಸಂಧಿ ಕಾಲಗಳಲ್ಲಿ ಮಕ್ಕಳು ಮಾಡ್ಕೊಂಡ್ಲೇಬಾರ್ದು. ಅವ್ರು ನೋಡ್ಕೊಳಲ್ಲ, ಜ್ಯೋತಿಷ್ಯ ನಂಬಲ್ಲ. ಒಂದು ಸಂಧಿ ಕಾಲ ನಡೀತಾ ಇರ್ತದೆ, ಒಂದು ಗರ್ಭಿಣಿ ಆಗಿರ್ತಾರೆ, ಯಾರು ಸಂಧಿ ಕಾಲ ನಡೀತಾ ಇರ್ತದೋ ಆ ಮಗು ಹೊಟ್ಟೆ ಬಿದ್ದು 1 ವರ್ಷದೊಳಗಡೆ ಅಥವಾ ಹುಟ್ಟಿ 1 ವರ್ಷದೊಳಗಡೆ ತಂದೆ ತೀರ್ಕೊಂಡಿರ್ತಾರೆ ಅಥವಾ ತಾಯಿ ತೀರ್ಕೊಂಡಿರ್ತಾರೆ, ಅದು ಸಂಧಿ ಕಾಲ ಅಂತ ಅರ್ಥ. ಆ ರೀತಿ ಮಕ್ಕಳು ಮಾಡ್ಕೋಬೇಕಾದ್ರೂ ಸಹ ಈ ಸಂಧಿ ಕಾಲಗಳನ್ನು ದಯವಿಟ್ಟು ಮಕ್ಕಳ ಭಾಗ್ಯದಿಂದ ಸ್ವಲ್ಪ ದೂರ ಇದ್ದಷ್ಟು ಒಳ್ಳೆಯದು. ಆ 1 ವರ್ಷ 1 ವರ್ಷ ಸಂಧಿ ಕಾಲ ನಡೀತಕ್ಕಂಥ ವರ್ಷ ಇದ್ರಲ್ಲಿ ಮಕ್ಕಳೇ ಮಾಡ್ಕೊಬಾರ್ದು. ಯಾವ ರೀತಿ ನಾವು ಶಾಂತಿ ಮಾಡ್ಕೋಬೇಕು, ಯಾವ ರೀತಿ ನೋಡ್ಕೋಬೇಕು ಅಂತ ನೋಡ್ಕೊಂಡಿದ್ದಾಯ್ತು. ಮಾತುಗಳು, ಅವಘಡಗಳು, ಕಷ್ಟಗಳು, ನಷ್ಟಗಳು, ಆರೋಗ್ಯದಲ್ಲಿ ಏರುಪೇರುಗಳು ಇದೆಲ್ಲ ಬರ್ತಕ್ಕಂಥದ್ದಿದೆ. ಈ ಒಂದು ಸಂಧಿ ಕಾಲ ನಿಮ್ಮ ಜಾತಕಗಳಲ್ಲಿ ಯಾವಾಗ ಬರುತ್ತೆ ಅಂತ ನಾವು ಮೊದಲೇ ನೋಡಿ ಇಟ್ಕೋಬೇಕು. ಅದಕ್ಕೆ ಶಾಂತಿ ಮಾಡ್ಕೊಬೇಕು. ಆಗ ನಾವು ಇಂಥ ಕೆಲ್ಸಗಳು ಮಾಡಬಾರ್ದು. ಸಾಹಸಗಳು ಮಾಡಕ್ ಹೋಗ್ತಕ್ಕಂಥದ್ದು, ಆರೋಗ್ಯನ ಕಾಪಾಡ್ಕೊಂತಕ್ಕಂಥದ್ದು, ಇದನ್ನೆಲ್ಲ ನೋಡಿ ನಾವು ಮುನ್ನೆಚ್ಚರಿಕವಾಗಿ ಮುಂಚಿತವಾಗಿ ನಾವು ಶಾಂತಿ ಮಾಡ್ಕೊಂಡಿದ್ದಾದ್ರೆ ನಿಮ್ಮಗಳಿಗೆ ನಿಮ್ಮ ಈ ಸಂಧಿ ಕಾಲದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಂದ ದೂರ ಇರ್ಬೋದು. ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇರಲ್ಲ, ನಾವೇನ್ ಸಂಧಿ ಕಾಲ ನೋಡ್ತಕ್ಕಂಥದ್ದು.
ನೋಡೋದಕ್ಕೆ ಆಗೋದೇ ಇಲ್ಲ. ನಿಮ್ಮ ಹಣೆ ಬರ ನೀವು ನೋಡ್ಕೊಳಕ್ ಆಗೋದೇ ಇಲ್ಲ, ಅದು ಸುಳ್ಳು. ಅದೇ ನಿಮ್ಮ ಮಕ್ಕಳದು ಅಥವಾ ನಿಮ್ದು ಯಾವ್ದಾದ್ರು ಡೇಟ್ ಆಫ್ ಬರ್ತ್ ಟೈಮಿಂಗ್ ಸಿಗ್ಲಿದ್ರೆ ಆಗ ನಿಮ್ ಸಂಧಿ ಕಾಲ ನೋಡ್ಕೊಳ್ಳಿ ಇರುತ್ತೆ ಅಂತ. ಜಾತಕಗಳನ್ನ ನಾವು ಒಮ್ಮೆ ಪರಿಶೀಲನೆ ಮಾಡಿಕೊಂಡು ಗಂಡಾಂತರಗಳಿದೆ ಅಂತಂದ್ರೆ, ಸಮಸ್ಯೆಗಳಿದೆ ಅಂತಂದ್ರೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋದೇ ಬುದ್ಧಿವಂತರ ಲಕ್ಷಣ. ನಿಮ್ಮ ಹಣೆ ಬರದಲ್ಲಿ ಏನಿದೆ ಅಂತ ತಿಳಿಸಿ ಆ ಒಂದು ಗ್ರಹಗಳಿಗೆ ಶಾಂತಿ ಮಾಡಿಕೊಂಡು ಸಮಸ್ಯೆಯಿಂದ ದೂರ ಮಾಡ್ಬೋದು. ದೊಡ್ಡದಾಗಂತ ಅವಘಡಗಳನ್ನ ಚಿಕ್ಕದಾಗಿ ಮಾಡಿ ಪರಿಹಾರ ಕೊಟ್ಟು ಶಾಂತಿ ಮಾಡ್ಬೋದೇ ಹೊರತು ರಾಹು ಕುಜ ಸಂಧಿ ಶಾಂತಿ ಯಾವ ರೀತಿ ಮಾಡ್ಕೊಬೇಕಪ್ಪ ಅಂತಂದ್ರೆ ನೋಡಿ, ರಾಹುಗೂ ಶಾಂತಿ ಮಾಡ್ಕೊಬೇಕು, ಕುಜನಿಗೂ ಶಾಂತಿ ಮಾಡ್ಕೊಬೇಕು. ನೋಡಿ, ಕುಜ ಗ್ರಹಕ್ಕೆ ಪ್ರತಿ ಮೃತ್ಯುಂಜಯ ಹೋಮ ಮಾಡ್ತಕ್ಕಂಥದ್ದು, ಮೃತ್ಯುಂಜಯ ಮಂತ್ರ ಪಠನೆ ಮಾಡ್ತಕ್ಕಂಥದ್ದು, ಹೋಮ ದಹನಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಅಥವಾ ನೀವೇ ಮನೆಗಳಲ್ಲಿ ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ದರ್ಶನ ಮಾಡ್ತಕ್ಕಂಥದ್ದು, ತೊಗರಿ ಬೇಳೆ, ಕೆಂಪು ವಸ್ತ್ರ, 9 ರೂಪಾಯಿ ಕಾಣಿಕೆ ಬರೋ ರೀತಿಯಾಗಿ ಬಡಬಗ್ಗರಿಗೆ ದಾನ ಮಾಡ್ತಕ್ಕಂಥದ್ದು, ಹಾಗಾಗಿ ದುರ್ಗಾದೇವಿ ಅಷ್ಟೋತ್ತರ ನಾಮ ಪಠನೆ ಮಾಡ್ತಕ್ಕಂಥದ್ದು, ದುರ್ಗಾದೇವಿ ಶ್ಲೋಕಗಳನ್ನ ಮಂತ್ರ ಪಠನೆ ಮಾಡ್ತಕ್ಕಂಥದ್ದು, ಮತ್ತೆ ಬಡಬಗ್ಗರವರಿಗೆ ನಿರ್ಗತಿಕರಿಗೆ ರಾಹುನ ಸಂಖ್ಯೆ ಆಗಿರ್ತಕ್ಕಂಥ 4 ರೂಪಾಯಿ ಬರಂಗಿ ನಿಮ್ ಶಕ್ತಿಯಾನುಸಾರ 4, 40, 400 ಈ ರೀತಿ ಬಡಬಗ್ಗರಿಗೆ ದಾನ ಮಾಡ್ತಕ್ಕಂಥದ್ದು. ರಸ್ತೆಯಲ್ಲಿ ಈ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ, ಅಂತವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು. ಇದನ್ನ ಮಾಡ್ಕೊಂಡು, ಅಥವಾ ಬಡಬಗ್ಗರು ಯಾರಾದ್ರೂ ನಿರ್ಗತಿಕರು ಇರ್ತಾರೆ ಈ ರಸ್ತೆಯಲ್ಲಿ, ಅವ್ರಂತ ಇಂಥವ್ರು ಇರ್ತಾರೆ, ರಾಹು ಕೆಟ್ಟಿರ್ತಾನೆ ಅಂತವ್ರೆ ರಸ್ತೆಯಲ್ಲಿ ಇರ್ತಾರೆ, ಅಂತ ಒಂದು ವ್ಯಕ್ತಿಗಳಿಗೆ ಊಟೋಪಚಾರ ಕೊಡಿಸ್ತಕ್ಕಂಥದ್ದು, ಕಪ್ಪು ಕಂಬಳಿ ಬೆಡ್ಶೀಟ್ ಅನ್ನ ಕೊಡ್ತಕ್ಕಂಥದ್ದು, ರಾಹುವಿನ ಪದಾರ್ಥಗಳಲ್ಲಿ ಮಾಡಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನ ಅಂದ್ರೆ ಉದ್ದಿನ ವಡೆ ಆಗಿರ್ಬೋದು, ದೋಸೆ, ಇಡ್ಲಿ, ಇದನ್ನ ಬಡಬಗ್ಗರಿಗೆ ದಾನ ಮಾಡೋದು. ಇಂಥದ್ದನ್ನ ನೀವು ಮಾಡಿದ್ದೆ ಆದ್ರೆ ಈ ಅವಘಡಗಳಿಂದ ಪಾರಾಗ್ತೀರಾ.